ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೀವು ಏನಾರ ಹೇಳ್ರಪ್ಪ, ಗಾಳಿ ಬಂದಾಗ ತೂರ್ಕೊಂಡ್ ಬಿಡ್ಬೇಕು. ಅವಕಾಶ ಅನ್ನೋದು ಕೆಲವು ಸಲ ಸಿಗತೈತಿ. ಅದನ್ನ ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತಂದ್ರ ನಾವು ಮೂರ್ಖರಾಗ್ಬಿಡ್ತೀವಿ. ಅರೇ ಶ್ವೇತಕ್ಕನಿಗೆ ಏನಾಯ್ತಪ್ಪ, ಇದು ಯಾವ್ದೋ ವೇದಾಂತಿ ತರ ಉಪದೇಶ ಮಾಡ್ಲಿಕ್ಕೆ ಶುರು ಹಚ್ಕೊಂಡಾಳಲ್ಲ ಅಂತ ತಿಳ್ಕೊಂಡ್ರಿ ನೀವ? ಇಲ್ರಿ, ಇಲ್ಲ, ಇದು ನಾ ಅಲ್ರಿ ಹೇಳಲಿಕ್ಕತ್ತಿದ್ದು, ನಮ್ಮ ಶಿವಕುಮಾರ ಸ್ವಾಮಿಗಳು ಹೇಳಲಿಕ್ಕತ್ತಾರ. ತಡ್ರಿ, ಶಿವಕುಮಾರ ಸ್ವಾಮಿಗಳಂತ ಕೂಡ್ಲೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಆ ಶಿವಕುಮಾರ ಸ್ವಾಮಿಗಳಲ್ಲ, ಇದು DK ಶಿವಕುಮಾರ ಸ್ವಾಮಿಗಳು ಹೇಳಲಿಕ್ಕತ್ತಾರ. ಇವ್ರನ್ನ ನೋಡ್ದಾಗ್ಲೆಲ್ಲ ಮನ್ಸಿಗೆ ತ್ರಾಸ ಆಗ್ತದ ನೋಡ್ರಿ. ಅವತ್ತೇ ಯಡಿಯೂರಪ್ಪನವ್ರು ಹೇಳಿದ್ರಿ, ಏನ್ ಮಾಡೋದು ಕೇಳಲೇ ಇಲ್ಲಪ್ಪ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ನಿಮ್ ಬಗ್ಗೆ ಕಳಾನಾಯಕ ಅಂತೀರಲ್ಲ, ನಾನು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ? ಅದು ಅರ್ಥ ಆಗೋದಿಲ್ಲ. ಅಲ್ಲ ಸ್ವಾಮಿ, ಹೇಳಿ ಶಿವಕುಮಾರ್ ಅವರೇ. ಇದನ್ನ ಅವತ್ತೇ ಅರ್ಥ ಮಾಡ್ಕೊಂಡಿದ್ರ ಹಿಂಗ ಹತಾಶೆದಾಗ ಮಾತಾಡುವಂತಹ ಸನ್ನಿವೇಶನೇ ಬರ್ತಿರ್ಲಿಲ್ಲ ಅವ್ರ ಜೀವನದಾಗ. ಮೊನ್ನೆ ನೋಡಿದ್ರ ನನಗ್ ಬೇರೆ ಏನೂ ಆಪ್ಷನ್ ಇಲ್ಲ, ಸಿದ್ದರಾಮಯ್ಯ ಅವ್ರಿಗೇನೆ ಬೆಂಬಲ ಕೊಡಬೇಕು ಅಂತ ಅಲ್ಲಿಕತ್ತಿದ್ರು. ಈಗ ನೋಡ್ರಿ, ನಾ ಅವತ್ತ ಕೈಗೆ ಬಂದ ಅವಕಾಶನ ಮಿಸ್ ಮಾಡ್ಕೊಂಡ್ ಬಿಟ್ಟೆ ಅಂತ ಹೇಳಿ ಮನ್ಸಿಗೆ ಹಚ್ಕೊಂಡು ಮಾತಾಡ್ಲಿಕತ್ತಾರ. ಎಷ್ಟೊಂದು ಸೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. DK ಸಾಹೇಬ್ರು ಯಾಕೆ ಈ ಮಾತು ಹೇಳಿದ್ರು ಅರ್ಥ ಆಯ್ತೇನ್ ನಿಮಗ? ಪಾಪ 2023 ಚುನಾವಣೆ ಗೆದ್ದಾಗ CM ಆಗ್ಲಿಕ್ಕೆ ಚಲೋ ಅವಕಾಶ ಇತ್ರಿ DK ಶಿವಕುಮಾರ್ ಅವರಿಗೆ. ಆದ್ರೆ ಏನಾಯ್ತು ಹೇಳ್ರಿ, ಹೈಕಮಾಂಡ್ ಹೇಳಿದ್ರು ಅಂತ ಹೇಳಿ CM ಕುರ್ಚಿನ ಸಿದ್ದರಾಮಯ್ಯನವರಿಗೆ ಬಿಟ್ಕೊಟ್ಬಿಟ್ರು. ತ್ಯಾಗರಾಜ ಅಂತ ಅನಿಸ್ಕೊಂಡ್ರು. ಈಗ ನೋಡ್ರಿ, ಅವ್ರಂತೂ ಸೀಟಿಗೆ ಫೆವಿಕಾಲ್ ಹಚ್ಕೊಂಡು ಕುಂತ ಬಿಟ್ಟಾರ. ಬಿಟ್ಕೊಡುವಂತಹ ಲಕ್ಷಣ ಕಾಣಿಸ್ಲಕತ್ತೇ ಇಲ್ಲ ಒಟ್ಟ. ಆದ್ರೂ ನನ್ನ ಮನ್ಸಿಗೆ ಎದಕ್ ಹತ್ತದಂದ್ರ, DK ಸಾಹೇಬ್ರೆ, ರಾಜಕೀಯದ ಗಂಧ ಗಾಳಿನೇ ಗೊತ್ತಿಲ್ಲದಂಥ ರಾಹುಲ್ ಗಾಂಧಿ ಅವ್ರ ಮುಂದೆ ನೀವು ಡೆಲ್ಲಿಗೆ ಹೋಗಿ ಕೈ ಕಟ್ಕೊಂಡು ನಿಂದಿರ್ಬೇಕಲ್ಲ, ಅದು ನನ್ನ ಮನ್ಸಿಗೆ ಭಾಳ ಹತ್ತದ. ಆ ಮನುಷ್ಯಾಗಂತೂ ಮಂಗಳಮುಖಿಯವರೇ ಸರಿಯಾಗಿ ಉಗಿದ್ ಹಾಕ್ಯಾರ. ರಾಹುಲ್ ಗಾಂಧಿಗಿಂತ ಚಂದ ನಾಯಕತ್ವನ ನಾವೇ ನಿಭಾಯಿಸ್ತೀವಿ ಅಂತ ಹೇಳಿಕತ್ತಾರ. ರಾಹುಲ್ ಗಾಂಧಿಗೆ ನೋಡ್ರಿ ಏನು ಮಾಡಕ್ ಆಗೋದಿಲ್ಲ, ಈ ಗ್ರಹಚಾರನೇ ನೆಟ್ಟಗಿಲ್ಲ ಅಂತ ಹೇಳಬಹುದು. ಇವ್ರು ನೋಡಿದ್ರ ಬಿಹಾರದಾಗ ಚುನಾವಣಾ ಆಯೋಗದ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲಿಕತ್ತಾರ. ವೋಟಿಂಗಿಗೆ ಆಧಾರ್ ಕಾರ್ಡ್ ಸಾಕಾಗುದಿಲ್ಲ ಅಂತ ಹಂಗಂದಿದ್ದಕ್ಕೆ ಉಗ್ರ ಹೋರಾಟನೂ ನಡಿಲಿಕತ್ತದ. ಇದರ ನಡುವ ಶಶಿ ತರೂರ್ ಅವ್ರ ಆಧಾರ್ ಕಾರ್ಡ್ ಬರೀ ಅಡ್ರೆಸ್ ಪ್ರೂಫಿಗೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿ ಮುಖಕ್ಕೆ ಮಂಗಳಾರತಿ ಎತ್ ಬಿಟ್ರು. We are forgetting that Aadhaar was only meant to be a proof of residence. It is not a proof of citizenship. In our country, only citizens are allowed to vote, sir. So if you are in a position where you are asking Aadhaar for voters, all you are getting is a document that reflects residence. It does not reflect any proof of citizenship. And therefore, you are potentially giving the vote to non-citizens. ಈ ಮನುಷ್ಯ ಮಾಡೋದಕ್ಕೂ ಇಲ್ಲಾಗೋದಕ್ಕೂ ಬರೋಬ್ಬರ ಆಗ್ತೈತ್ ನೋಡ್ರಿ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ರು. ಈಗ ನೋಡಿದ್ರ ಅಜಿತ್ ದೋವಲ್ ಅವರು ಅನುಮಾನ ಪಟ್ಟವ್ರ ಮಾರಿಗೆ ಈ ಚಪ್ಲಿನ ಬಟ್ಟೆಯಾಗ ಸುತ್ಕೊಂಡು ಹೊಡಿತಾರ ನೋಡ್ರಿ, ಹಂಗ್ ಹೊಡೆದು ಬಿಟ್ಟಾರ. You tell me one photograph, one image in, these days, these imageries are from the satellites all over the world. They are distant, which shows any Indian damage being done, even a glass plane having been. I don't know, only our forces will be knowing what's happening in this year, but I am just telling, they brought out photographs, they wrote this thing, the New York Times put this thing, put out very this thing. Only imagery, they said 13 air bases of Pakistan before 10th May and after 10th May. ಈಗರೆ ಅರ್ಥ ಆಯ್ತಾ? ಆಪರೇಷನ್ ಸಿಂಧೂರ್ನಾಗ ಭಾರತಕ್ಕೆ ಯಾವುದೇ ಹಾನಿಯಾಗಿಲ್ಲ, ನಮ್ಮ ಯುದ್ಧ ವಿಮಾನಗಳು ಹಾಳಾಗಿಲ್ಲ. ಅದೆಲ್ಲ ಬಿಡ್ರಿ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಗೊತ್ತಾಯ್ತೇನ್ ನಿಮಗೆ? ಎಂಥ ಸುದ್ದಿ ಗೊತ್ತಾ? ನಮ್ಮ ರಂಗಣ್ಣ ಅದಾರಲ್ಲ, ಅದೇ ರೀ ಪಬ್ಲಿಕ್ ಟಿವಿ HR ರಂಗನಾಥ್ ಅವರು ಪಬ್ಲಿಕ್ ಟಿವಿನ ಬಂದ್ ಮಾಡಿ ಕಾಂಡಿಮೆಂಟ್ಸ್ ಮಾಡ್ತಾರಂತ. ನಾನು TV ಬಂದ್ ಮಾಡಿ ನಾನು ಕಾಂಡಿಮೆಂಟ್ಸ್ ಮಾಡೋದೆ ಹಾಳಾಗೋಲಿ ಎತ್ತ ಕಡೆಗೆ. ಖರ್ಚು ವೆಚ್ಚನೆಲ್ಲ ಬೇಡ ಇದ್ರ ಸವಾಸ ಯಾವನಿಗೆ ಬೇಕಿದೆ? ಬೆಳಗ್ಗೆ ಆಯ್ತ ತಕ್ಷಣ ಸಿದ್ದರಾಮಯ್ಯ, ಮಧ್ಯ ಆದ ತಕ್ಷಣ DK ಶಿವಕುಮಾರ್, ರಾತ್ರಿ ಆದ ತಕ್ಷಣ ಮೋದಿ. ಯಾವನಿಗೆ ಬೇಕಿದೆ ಈ ಸವಾಸ? ಇದು ಕಾಂಡಿಮೆಂಟ್ಸೇ ಬೆಸ್ಟ್.
ಶಾಕ್ ಆಗ್ಬಿಟ್ರೆ ಅವರು ಹಿಂಗೆ ಶಾಕ್ ಆಗೇ ಹೇಳಿದ್ದಿ ಮಾತು. ಅದು ಯಾರೋ ಪುಣ್ಯಾತ್ಮ ಕಾಂಡಿಮೆಂಟ್ಸ್ ಇಟ್ಕೊಂಡು ಕೋಟಿ ಕೋಟಿ ರೊಕ್ಕ ಗಳಿಸ್ಯಾರಂತ, ರೊಕ್ಕ ಮಾಡ್ಯಾರಂತ. ಅದನ್ನ ನೋಡಿದ ರಂಗಣ್ಣನವರು ಹಂಗೇನರೇ ಆದ್ರ ಅಷ್ಟೊಂದು ಕೋಟಿ ರೊಕ್ಕ ಬರು ಹಂಗೆ ಇದ್ರ ಖರೇನೆ ಆಗಿತ್ತಂದ್ರ ನಾನು ಟಿವಿ ಬಂದ್ ಮಾಡಿ ಕಾಂಡಿಮೆಂಟ್ಸ್ ಅನ್ನೇ ಮಾಡ್ಬಿಡ್ತೀನಿ ಅಂತ ಅಂದ್ಬಿಡುದಾ. ಸಹಕಾರ ನಗರದಲ್ಲಿ ಕಾಂಡಿಮೆಂಟ್ಸ್ ಅಂತೆ 4 ವರ್ಷದಿಂದ ನಿಮಗೆ ಕೋಟಿ ಕೋಟಿ ಆದಾಯ ಬಂದಿದೆ. ಅವನು ಬುರುಡೆ, ಅವನು ಯಾವನೋ ಟ್ಯಾಕ್ಸ್ ಆಫೀಸರು, ಕಳ್ಳ ಅವನು. ಹೆಂಗಾರೆ ನನ್ನ ಪ್ರಕಾರ ಇನ್ನೇನು ಹೇಳಿ, ಕಳ್ಳ ಅಂದರೆ ರೆಗ್ಯುಲರ್ ಕಳ್ಳ ಅಲ್ಲ, ಈ ಥರ ಸುಳ್ಳು ಹೇಳೋದು. ಯಾಕೆ ರೈ ಕೋಟಿ ಕೋಟಿ ಆದಾಯ ಬರೋಕ್ಕಾಗತ್ತೇನ್ರಿ ಹೇಳ್ರಿ ಯಾವನಾರವೆ ಕಾಂಡಿಮೆಂಟ್ಸಲ್ಲಿ? ನೀವು ಪ್ರೂವ್ ಮಾಡಿಬಿಡಪ್ಪ, ಈ ಕಾಂಡಿಮೆಂಟ್ಸ್ನವ್ರಿಗೆ ಕೋಟಿ ಕೋಟಿ ಆದಾಯ ಬಂದಿದೆ ಅಂತ. ಅವ್ನು ಯಾರು ಟ್ಯಾಕ್ಸ್ ಆಫೀಸರ್, ಅವನು ಬುರುಡೆ. ನಾನು ಟಿ ವಿ ಬಂದ್ ಮಾಡಿ ನಾನು ಕಾಂಡಿಮೆಂಟ್ಸ್ ಮಾಡೋದೆ ಹಾಳಾಗೋಲಿ ಎತ್ತ ಕಡೆಗೆ. ಖರ್ಚು ವೆಚ್ಚನೆಲ್ಲ ಬೇಡ ಇದ್ರ ಸವಾಸ ಯಾವನಿಗೆ ಬೇಕಿದೆ? ಬೆಳಗ್ಗೆ ಆದ ತಕ್ಷಣ ಸಿದ್ದರಾಮಯ್ಯ, ಮಧ್ಯ ಆದ ತಕ್ಷಣ ಡಿ ಕೆ ಶಿವಕುಮಾರ್, ರಾತ್ರಿ ಆದ ತಕ್ಷಣ ಮೋದಿ. ಯಾವನಿಗೆ ಬೇಕಿದೆ ಈ ಸವಾಸ? ಇದು ಕಾಂಡಿಮೆಂಟ್ಸೇ ಬೆಸ್ಟ್. ಕರೆಕ್ಟಾಗಿ ಹೇಳಿದ್ರಿ ರಂಗಣ್ಣವ್ರೆ. ಅವರೊಬ್ರು ಕೃಷಿ ಮಾಡಿ 100 ಕೋಟಿ ರೊಕ್ಕ ಮಾಡಿದ್ರಂತ. ಇವರು ಕಾಂಡಿಮೆಂಟ್ಸ್ ನಿಂದ ಕೋಟಿ ಕೋಟಿ ರೊಕ್ಕ ಗಳಿಸ್ಲಿಕತ್ತಾರಂತ. ಅವರು ಕಿವಿ ಮೇಲೆ ಹೂವು ಇಟ್ಕೊಂಡು ಬರುದಿಲ್ರಪ್ಪ, ನಮ್ ಕಿವಿಗೆ ಹೂವು ಇಡ್ತಾರ ಅಷ್ಟೇ. ಮತ್ತ ಇನ್ನೇನ್ ಹೇಳುದು. ಕಡಿದಾಗಿ ಗಂಡು ಮಕ್ಳಿಗೆ ಒಂದು ಭಾರಿ ಸುದ್ದಿ ತಂದಿನಿ. ಪಾಪ ನೋಡ್ರಿ, ಈಗೀಗ ಗಂಡು ಮಕ್ಳು ಲಗ್ನ ಆಗ್ಲಿಕ್ಕೆ ಅಂಜಿಕೆ ಪಡುವಂತ ಪರಿಸ್ಥಿತಿ ಬಂದ್ಬಿಟ್ಟದ. ಲಗ್ನ ಆಗಿ 4 ದಿನಕ್ಕೆ ಅಂತ ತಿಳ್ಕೊಟ್ರಿ, 4 ದಿನಕ್ಕೆ ಹೆಂಡತಿ ಕೈ ಕೊಟ್ಲು ಅಂತಂದ್ರ ಆಕಿಗೆ ಜೀವನಾಂಶ ಅಂತ ಹೇಳಿ ಬೇರೆ ರೊಕ್ಕ ಕೊಡ್ಬೇಕಂತ. ಅದು ಯಾರೋ ಒಬ್ಬಕ್ಕಿ ನನಗೆ ಜೀವನಾಂಶಕ್ಕ 6 ಲಕ್ಷ ರೂಪಾಯಿ ಬೇಕು ತಿಂಗಳಿಗಂತ, ಮತ್ತೆ ವರ್ಷಕ್ಕೂ ಅಲ್ಲ, 6 ಲಕ್ಷ ಬೇಕಂತ ತಿಂಗಳಿಗಂತ ಹೇಳಿ ಕೋರ್ಟಿಗೆ ಬಂದಿದ್ಲು. ಅದಕ್ಕೆ ಜಡ್ಜ್ ಮೇಡಮ್ ಎಂಥ ಮಾತು ಹೇಳ್ಯಾರ ಕೇಳ್ರಿ ಒಂದ್ಸಲ. 6,16,300 per month. And what is the amount she is expecting from the court with regarding to maintain her life in the same standard of life that her husband? What is the requirement? Husband must be having 10 crores of income because he is getting, court will grant 5 crores. To a reasonable amount, my lord. Why should I do that exercise? In order to show the actual picture, my lord. Duty also. No, please don't tell the court that this is all a person requires. Please tell your client, what is this? You have no other responsibility of the family. You don't have to take care of the children. You want for yourself. You say, I want 6,16,000. Does anybody spend this much? A single lady for herself? Oh, if she wants to spend, let her earn. Not on the husband. ಕರೆಕ್ಟೇ ಹೇಳ್ಯಾರ ಬಿಡ್ರಿ. ಗಂಡಗ 10 ಕೋಟಿ ಇನ್ಕಮ್ ಇದ್ರ 5 ಕೊಡ್ಲಿಕ್ಕೆ ಆಗ್ತದಿಲ್ಲ. ಅಲ್ಲ, ಈ ಕಾನೂನು ಮಾಡಿದ್ ಯಾಕೆ ಹೇಳ್ರಿ? ಪಾಪ ನೋಡ್ರಿ, ಗಂಡನಿಂದ ಬ್ಯಾರೆ ಆಗಿ ಏನೋ ಕೆಲಸ ಇಲ್ಲಾರ್ದೆ ಜೀವನ ನಡೆಸ್ಲಿಕ್ಕೆ ಆಗಿಲ್ಲ ಅಂದ್ರ ಅಂಥ ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತ ಕಾನೂನು ಐತಿ. ಆದ್ರೆ ಈಕಿಗೆ ಜೀವನ ನಡೆಸ್ಲಿಕ್ಕೆ ತಿಂಗಳಿಗೆ 6 ಲಕ್ಷ ರೊಕ್ಕ ಬೇಕಂತ. ಈಗ ಅರ್ಥ ಆಯ್ತು ನೋಡ್ರಪ್ಪ, ಈಗೀಗ ಈ ಜೋಡಿಗಳದು ಡಿವೋರ್ಸ್ ಯಾಕೆ ಆಗ್ಲಿಕ್ಕತ್ತಾವ ಅಂತ ಹೇಳಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.